ವಿಶೇಷವಾಗಿ ದೂರುದಾರನ ಬಂಧನ ಆಗಿದೆ. ಯಾಕಂದರೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ದೂರುದಾರನಾಗಿಯೇ ಕಾಣಿಸ್ಕೊಳ್ತಾ ಇರುವಂತಹ ವ್ಯಕ್ತಿ. ಅನೇಕರ ವಿರುದ್ಧ ದೂರುಗಳನ್ನು ಕೊಟ್ಟಿದ್ದಾರೆ. ITED ಕಚೇರಿಗಳಿಗೆ ಹೋಗಿದ್ದಾರೆ, ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಾರೆ, ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ಹೋಗಿದ್ದಾರೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೇಸ್ಗಳನ್ನು ನಡೆಸ್ತಾ ಇದ್ದಾರೆ, ಹೈಕೋರ್ಟ್ನಲ್ಲಿ ಕೇಸ್ಗಳನ್ನು ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೆಸ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ವಿರುದ್ಧ ಇವತ್ತೊಂದು ದೂರು ಬಂದಿತ್ತು. ಆ ದೂರು ಬರ್ತಾ ಇದ್ದಂತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ವರದಿಯನ್ನು ತೋರಿಸ್ತೀವಿ. ಶಾಲಿನಿ ರಜನೀಶ್ ಅವರು ನಟೇಶ್ ಅವರಿಂದ ಲಂಚ ತಗೊಂಡು ಬರ್ತೀನಿ ಅಂತ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಏನು ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಕಂಪ್ಲೀಟ್ ಆಗಿ. ಏನಕ್ಕೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಗಾಂಧೀಜಿ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇದು ದುರಾಡಳಿತದ ಪರಮಾವಧಿ. ಮೂಡಾ ವಿಚಾರದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ದೂರುದಾರ. ಲೋಕಾಯುಕ್ತ ಇಡಿ ಕಚೇರಿಗಳಿಗೆ ಹೋಗಿ ಪುಟಗಟ್ಟಲೆ ದಾಖಲೆ ಕೊಟ್ಟಿದ್ದ ಹೋರಾಟಗಾರ. ಕೋರ್ಟ್ಗಳ ಮೆಟ್ಟಿಲೇರಿ ತಾನು ಸಲ್ಲಿಸಿದ ಫಿರ್ಯಾದಿಯನ್ನು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುವ ಛಲಗಾರ. ಇಷ್ಟೆಲ್ಲ ಆಗಿರುವ ಸ್ನೇಹಮಯಿ ಕೃಷ್ಣ ಅವರನ್ನು ಇವತ್ತು ಬೆಂಗಳೂರಿನ CCB ಪೊಲೀಸರು ಬಂಧಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ DB ನಟೇಶ್ ನೀಡಿದ್ದ ದೂರಿನ ಮೇರೆಗೆ CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಕಚೇರಿಗೆ ಕರೆತಂದು ವಿಚಾರಣೆ ಮಾಡಲಾಗಿದೆ. ಪೊಲೀಸರು ಸ್ನೇಹಮಯಿ ಕೃಷ್ಣರನ್ನು ಅರೆಸ್ಟ್ ಮಾಡುತ್ತಿದ್ದಂತೆ ಅವರ ಪುತ್ರ ವಿವೇಕ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿ ಏನು ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್ ನಾನು ನೋಡಿದ್ದೀನಿ ಅಲ್ಲಿರೋದು ತುಂಬಾ ಜನ ನೋಡಿದ್ದಾರೆ ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್. ನಮ್ಗೆ ಪರಿಚಯಿಸದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದ್ರೂ ಆದ್ರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ಕಾರ ಅದು ನಕಲಿನ ನಿಜಾನ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ತನಿಖೆ ಮಾಡಿ ಅಂತಾನೆ ಕೊಟ್ಟಿರೋದು ಅವ್ರಿಗೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ. ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ತಡೆಯಕ್ಕೆ ಏನ್ ನಾವು ಮಾಡ್ತಿರೋ ಕೆಲಸನ ತಡೆಯಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್. ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಬಗ್ಗೆ CCB DCP ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟೇಶ್ ಎಂಬುವವರು ಕೊಟ್ಟ ದೂರಿನ ಮೇಲೆ ಅರೆಸ್ಟ್ ಮಾಡಿ ತನಿಖೆ ಮಾಡಲಾಗ್ತಾಗಿದೆ. ನಟೇಶ್ ಅವರ ಫೇಸ್ಬುಕ್ನಿಂದ ಫೋಟೋ ತೆಗೆದುಕೊಂಡು ಸ್ನೇಹಮಯಿ ಕೃಷ್ಣ ಅವರು ಧ್ವನಿ ಮತ್ತು ಫೋಟೋಗಳನ್ನ ಹಾಕಿರುತ್ತಾರೆ. ವಿಚಾರಣೆ ನಡೆಸಲಾಗ್ತಿದೆ. ನಂತರ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇವೆ ಎಂದರು. ಈ ಆಡಿಯೋ ಕ್ಲಿಪ್ ಬಗ್ಗೆ ಮತ್ತೆ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಅಂತ ಏನು ಕಂಪ್ಲೇಂಟಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀವಿ. ಅದ್ರ ಬಗ್ಗೆ ಶೋಧ ಮಾಡೋದಕ್ಕೆ ಸಲುವಾಗಿ ನಾವು ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ಇವತ್ತು ನಮ್ಮ 3 ತುಕಡಿಗಳು ಒಂದು ಮೈಸೂರಲ್ಲಿ ಹೋಗಿ ಸರ್ಚ್ ವಾರೆಂಟ್ ಮೇರೆಗೆ ದಾಖಲಾತಿ ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತೀವಿ. ಹಾಗೂ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ಸದ್ಯ ಮುಂದೆ ತನಿಖೆ ಮುಂದುವರಿತಾ ಇದೆ. ಇಷ್ಟಕ್ಕೂ ಬುಧವಾರ ಮತ್ತು ಗುರುವಾರ ಸ್ನೇಹಮಯಿ ಕೃಷ್ಣ ಮೈಸೂರಿನ ಮೂಡಾದ ಮಾಜಿ ಕಮಿಷನರ್ DB ನಟೇಶ್ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಮಾಜಿ ಮೂಡಾ ಆಯುಕ್ತ DB ನಟೇಶ್ ಅವರು ನನ್ನನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದು, ನನಗೆ ಹಣದ ಆಮಿಷ ಒಡ್ಡಿ ಮೂಡಾ ಹಗರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ನಡೆಸಿದ್ರು ಎಂದು ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದರು. ಈ ಸಂಬಂಧ ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ರು. ಅಷ್ಟೇ ಅಲ್ಲದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು DB ನಟೇಶ್ಗೆ ಮುಂಬಡ್ತಿ ಕೊಡುವ ವಿಚಾರದಲ್ಲಿ ಸಹಾಯ ಮಾಡಿದ್ದಾರೆ. ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ ಅವರಿಗೆ DB ನಟೇಶ್ ಹಣ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದರು. ಇದಕ್ಕೆ ಬೇಕಾದ ದಾಖಲೆಗಳು ನನ್ನ ಬಳಿ ಇವೆ ಎಂದು ಹೇಳುತ್ತಲೇ ಕಾರೊಂದರ ಫೋಟೋ ಕೂಡ ಬಿಡುಗಡೆ ಮಾಡಿದ್ರು. ಶಾಲಿನಿ ರಜನೀಶ್ ಅವರು ನಟೇಶ್ ಅವರಿಂದ ಲಂಚ ತಗೊಂಡು
ಬಡ್ತಿ ನೀಡಿದ್ರಂತ. ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಏನು ಸಾಕ್ಷ್ಯಗಳಿತ್ತು ಅಂದರೆ ಕಾರ್ ಯಾವುದೋ ಅನ್ನೋದ್ರ ಬಗ್ಗೆ ಒಂದು ಫೋಟೋ ಮತ್ತು ದೂರವಾಣಿ ದಾಖಲಿತ್ತು, ಅದೆಲ್ಲ ಆಧರಿಸಿ ನಾನು ದೂರನ್ನ ಕೊಟ್ಟಿದ್ದೀನಿ. ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದೀರಿ. ನಿಖಿಲ್ ಮತ್ತು ಜಶವಂತ್ ಯಾರು ಅಂತ ಹೇಳಿದ್ರೆ, ಏನು ನಟೇಶ್ ಅವರು ಮೈಸೂರಲ್ಲಿ ಬೆನಾಮಿ ವ್ಯವಹಾರ ಮಾಡ್ತಾಯಿದ್ದಾರೆ ಅದರಲ್ಲಿ ಅವ್ರು ಪಾಲ್ದಾರರು. ಸೊ ಅವರೆಲ್ಲ ಸೇರಿಕೊಂಡು ಇಲ್ಲಿ ಮೈಸೂರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರನ ಮಾಡ್ತಾಯಿದ್ದಾರೆ. ಅದು ಕಾರು ಬೆಂಗಳೂರಿನ ಬಂದಿದೆ ಅಂತೇಳಿ ಅನುಮಾನ ಇದೆ, ಅದರ ಸ್ಪಷ್ಟತೆ ಇಲ್ಲ. ಅದರಲ್ಲಿ ಸುಮಾರು 9 ಕೋಟಿಯಿಂದ ಹೆಚ್ಚು ರೂಪಾಯಿ 5 ಬ್ಯಾಗ್ಗಳಲ್ಲಿ ಬಂದಿದೆ. 4 ಬ್ಯಾಗನ್ನು ಹೆಬ್ಬಾಳಲ್ಲಿ ನಿಖಿಲ್ ಅನ್ನೋ ವ್ಯಕ್ತಿ ಈಸ್ಕೊಂಡಿದ್ದಾರೆ, ಮತ್ತು 1 ಬ್ಯಾಗು ಇವ್ರ ಮನೆಗೆ ಜಶವಂತರ ಮನೆಗೆ ಬಂದಿದೆ ಅಂತೇಳಿ ಮಾಹಿತಿ ಇದೆ. ಸರ್, ಜಶವಂತ್ ಮನೆಗೆ ಬಂದಂಥ ಹಣದಲ್ಲಿ ಶ್ರೀಮತಿ ಶಾಲಿನಿ ರೆಜಿಡೆನ್ಸಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ. ಶಾಲಿನಿ ರೆಜಿಡೆನ್ಸಿ ಕಡೆ ಯಾರು ಬಂದಾರ ಗೊತ್ತಿಲ್ಲ. ಸೊ ಜಶವಂತ್ ಮನೆಗೆ ಹಣ ಹೋದ ನಂತರ ಸೊ ಶಾಲಿನಿ ರೆಜಿಡೆನ್ಸಿ ಕಡೆ ಬಂದು ಹಣ ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದು ಗೊತ್ತಿಲ್ಲ, ಅದು ನೋಡಬೇಕು. ಅದಕ್ಕೆ ಈ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಮತ್ತು ಅಲ್ಲಿರ್ತಕ್ಕಂಥ CC ಕ್ಯಾಮರಾನ ಪರಿಶೀಲನೆ ಮಾಡಿ ಸೊ ಅದ್ರ ಬಗ್ಗೆ ಸತ್ಯಾಸತ್ಯವನ್ನು ತಿಳ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಸರ್, ಈಗ ಅದು ತನಿಖಾಧಿಕಾರಿಗಳಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ. ಅವರು ತನಿಖೆ ಮಾಡೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾನು ಶಾಲಿನಿ ರೆಜಿಡೆನ್ಸಿಗೆ ಒಂದು ಸ್ಪಷ್ಟೀಕರಣ ಕೇಳಿ ಪತ್ರ ಬರೆದಿದ್ದೀನಿ. ಅವರು 7 ದಿವಸ ಉತ್ತರ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಇದೆಲ್ಲ ಆಧರಿಸಿ ಮಾನ್ಯ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸ್ತೀನಿ. ಆದರೆ ಏಕಾಏಕಿ ತಮ್ಮ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಬರುತ್ತಿದ್ದಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸ್ಪಷ್ಟನೆ ನೀಡಿದ್ರು. ಸ್ನೇಹಮಯಿ ಕೃಷ್ಣ ಆರೋಪದಲ್ಲಿ ಹುರುಳಿಲ್ಲ, ಕ್ಷುಲ್ಲಕ ಆರೋಪಗಳಾಗಿವೆ. ಇಂತಹ ಆಧಾರರಹಿತ ಆರೋಪಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಶಾಲಿನಿ ರಜನೀಶ್ ಹೇಳಿದ್ರು. ಆದರೆ ಇಂದು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಡಿಬಿ ನಟೇಶ್ ದೂರು ನೀಡಿದ್ದರು. ದೂರು ಬರುತ್ತಿದ್ದಂತೆ ಸೂಕ್ತ ಪರಿಶೀಲನೆ ನಡೆಸಲು ಸಿಸಿಬಿಗೆ ಹಸ್ತಾಂತರಿಸಿದ್ದರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಅಲ್ಲದೆ ಇದೇ ದೂರನ್ನ ಆಧರಿಸಿ ಎಫ್ಐಆರ್ ಹಾಕಿದ್ದ ಸಿಸಿಬಿ ಪೊಲೀಸರು ನೋಟಿಸ್ ಜಾರಿ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ ಬಳಿ ಅರೆಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಕೇಸ್ ಸಂಬಂಧ ಸ್ನೇಹಮಯಿ ಕೃಷ್ಣ ಬೆಳಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಂದಿದ್ರು. ಆದರೆ ಕೇಸ್ ಮಧ್ಯಾಹ್ನಕ್ಕೆ ಪಾಸ್ ಓವರ್ ಆಗಿತ್ತು. ಹೀಗಾಗಿ ಕಾರಿನಲ್ಲಿರೋ ದಾಖಲೆ ತರಲು ಸ್ನೇಹಮಯಿ ಕೃಷ್ಣ ಹೊರಗೆ ಬಂದಾಗ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮೂಡ ಕೇಸಲ್ಲಿ ಬಿ ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡ ಕಮಿಷನರ್ ಆಗಿದ್ರು ನಟೇಶ್ ಅನ್ನೋರು, ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ. ಆ ಮೂಡ ಕಮಿಷನರು ನಮ್ಮ ತಂದೆಯವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಹೊರಿಸಿ ಕೇಸ್ನ ಹೇಗಾದರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋರಿಂದ ಅವ್ರನ್ನ ಸ್ನೇಹಮಯಿ ಕೃಷ್ಣವನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ. ನಮ್ಮಪ್ಪ ಇದನ್ನು ತನಿಖೆ ಮಾಡಿ ಈ ಥರ ಆಮಿಷ ಒಡ್ಡು ಈ ಕೇಸ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ಮಪ್ಪ ಕೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ED ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮಪ್ಪನ ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಮೈಸೂರಿನ ಮನೆ ಕಚೇರಿ ಮೇಲೆ ದಾಳಿ, ಕಂಪ್ಯೂಟರ್ ಡೇಟಾ ದಾಖಲೆಗಳ ಪರಿಶೀಲನೆ. ಬೆಂಗಳೂರಿನಲ್ಲಿ ಸ್ನೇಹಮಯಿ ಅರೆಸ್ಟ್ ಆಗುತ್ತಲೇ ಇನ್ನೊಂದು ಕಡೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಮನೆ ಪಕ್ಕದಲ್ಲೇ ಇರುವ ಕಚೇರಿಯಲ್ಲೂ ಸಿಸಿಬಿ ಶೋಧ ನಡೆಸಿದೆ. ಸ್ನೇಹಮಯಿ ಕೃಷ್ಣರನ್ನ ಕರೆದೊಯ್ದು ಪರಿಶೀಲನೆ ಮಾಡುವ ಸಾಧ್ಯತೆಗಳಿವೆ. ಕಚೇರಿಯಲ್ಲಿರುವ ಕಂಪ್ಯೂಟರ್ ಡೇಟಾ, ವಿಡಿಯೋ ಎಡಿಟಿಂಗ್, ಆಡಿಯೋ ಡೇಟಾ ಸೇರಿದಂತೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ನಟೇಶ್ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ. ಸುಮಾರು ಮಹತ್ವದ ಕೆಲ ದಾಖಲೆಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈಗ ಪ್ರಮುಖವಾಗಿ ಮನೆಯಲ್ಲಿ ಕೆಲ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಸಿಸ್ಟಮ್ನ ಹಾರ್ಡ್ ಡಿಸ್ಕ್ ಅನ್ನು ಕೂಡ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಕಂಪ್ಲೀಟ್ ಈಗ ಇನ್ನೊಂದು ರೇಡ್ ನಡೀತಾ ಇತ್ತು, ಈಗ ಅದು ಕಂಪ್ಲೀಟ್ ಆಗಿದೆ. ಮತ್ತೆ ಸಂಪೂರ್ಣವಾಗಿ ಈಗ ಮುಗಿಸಿ ಕೆಲ ದಾಖಲೆಗಳನ್ನ ಈಗ ಅಧಿಕಾರಿಗಳು ಕೊಂಡೊಯ್ದಿರುವಂತದ್ದು. ಅದರಲ್ಲಿ ಹಾರ್ಡ್ ಡಿಸ್ಕ್ ಮತ್ತೆ ಕೆಲ ಪೆನ್ ಡ್ರೈವ್ಗಳನ್ನ ತೆಗೆದುಕೊಂಡಿರುವಂತ ಬಗ್ಗೆ ಕುಟುಂಬಸ್ಥರೇ ಹೇಳಿರುವಂತದ್ದು. ಮತ್ತೆ ಅವರ ಧರ್ಮಪತ್ನಿ ಮನೆಯಲ್ಲೇ ಇದ್ರು, ಅವರು ಸಹಿಯನ್ನ ಕೂಡ ಹಾಕಿದ್ದಾರೆ. ಮತ್ತೆ ಸುಮಾರು 3 ಗಂಟೆಗಳ ಕಾಲ ಈ ಒಂದು ಪರಿಶೀಲನೆ ಮಾಡಲಾಗಿತ್ತು, ತಲಾಶ್ ಮಾಡಾಗಿ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮುಡ ಆಗಿರಬಹುದು ಅಥವಾ ಮುಡಕ್ಕೆ ಸಂಬಂಧಪಟ್ಟಂತೆ ಆ ಕಚೇರಿಯಲ್ಲಿ ಕೆಲವು ದಾಖಲೆಗಳು ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರಲ್ಲದೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ಮನೆಯಲ್ಲಿ ಕೆಲ 2-3 ಪೆನ್ ಡ್ರೈವ್ಗಳಿತ್ತು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದು ಪಂಚರ್ ಮಾಡಲಾಗಿದೆ, ಮಾಜರ್ ಮಾಡಿಕೊಂಡು ಅದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಈಗ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ.
ಈ ಮಧ್ಯೆ ಸ್ನೇಹಮಯಿ ಕೃಷ್ಣ ಬಂಧನವನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಇದು ದುರಾಡಳಿತದ ನಿದರ್ಶನ, ಎಮರ್ಜೆನ್ಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಅರೆಸ್ಟ್ ಮಾಡೋದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ದುರಾಡಳಿತದ ಪರಮಾವಧಿ ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. EDಯವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟ್ ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಇನ್ನು ಸ್ನೇಹಮಯಿ ಅರೆಸ್ಟ್ ಬಗ್ಗೆ ಹಾಸನದಲ್ಲಿ ಮಾತಾಡಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಧಾರರಹಿತ ಆರೋಪ ಮಾಡಿದ್ರೆ ಅವರೇನು ಮಾಡೋಕಾಗತ್ತೆ, ಅಧಿಕಾರಿಗಳ ತೇಜೋವಧೆ ಮಾಡಿದ್ರೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ರಾಜಕಾರಣಿಗಳೇನೋ ಪಾಪ ಜನರಿಗೆ ಅಕೌಂಟಬಲ್ ಆಗಿರಬೇಕು, ಹಾಗಾಗಿ ಆಧಾರಿತ ಆರೋಪಗಳನ್ನು ಮಾಡೋದು ಕೂಡ ಸಹಿಸ್ತಾರೆ, ಹೋರಾಟ ಮಾಡ್ತಾರೆ. ಪಾಪ ಅಧಿಕಾರಿಗಳ ಮೇಲೆ ಸುಮ್ಮನೆ ತೇಜೋವಧೆ ಮಾಡೋದು, ಆರೋಪರಹಿತ ಆರೋಪಗಳನ್ನು ಮಾಡಿದಾಗ ಅದನ್ನು ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು, ಕ್ರಮ ಜರುಗಿಸಬೇಕು. ಯಾವುದೇ ಆಧಾರ ಇಲ್ಲದೆ ಒಬ್ಬರು ಅಧಿಕಾರಿ ಮೇಲೆ ಆರೋಪ ಮಾಡಿ ಅವ್ರು ತೇಜೋವಧೆ ಮಾಡಿದ್ರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಈಗ ಮೂಡ ಮೇಲೆ ಏನು ಆರೋಪಗಳಿದೆ ಅದಕ್ಕೆ ಈಗಾಗಲೇ ನಾವು ತನಿಖೆ ಕೂಡ ಕೊಟ್ಟಿದ್ದೀವಿ. ಸೊ ಕೆಂಪಣ್ಣ ಆಯೋಗನೂ ಇದೆ. ಸೊ ಅವ್ರು ಅದನ್ನು ನೋಡಿಬಿಟ್ಟು ಮೂಡದಲ್ಲಿ ಏನು ಅವ್ಯವಹಾರ ಆಗಿದ್ದರೆ ಅದ್ರ ಪ್ರಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರು ಕೊಟ್ಟು ನಂತರ ಕೋರ್ಟ್ ಮೆಟ್ಟಿಲು ಹತ್ತುವ ಮೂಲಕ ಮೂಡ ಹಗರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಪತ್ನಿಗೆ ಅರಿಶಿನ ಕುಂಕುಮಕ್ಕಾಗಿ ಬಂದಿದ್ದ ಜಮೀನನ್ನು ಮೂಡ ವಶಪಡಿಸಿಕೊಂಡಿದ್ದಕ್ಕಾಗಿ ಬದಲಿ ನಿವೇಶನವನ್ನು ಸಿಎಂ ಪತ್ನಿ ಪಡೆದಿದ್ದ 14 ಸೈಟುಗಳನ್ನು ಈ ಕೇಸ್ನ ನಂತರ ಮೂಡಾಗೆ ವಾಪಸ್ ಕೊಟ್ಟಿದ್ರು. ಮೂಡ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಿಎಂ ಹಾಗೂ ಅವರ ಕುಟುಂಬದವರಿಗೆ ಕ್ಲೀನ್ ಚಿಟ್ ಕೊಟ್ಟು ಬಿ ರಿಪೋರ್ಟ್ ಹಾಕಿದ್ರು. ಆದ್ರೆ ಇದೀಗ ಸ್ನೇಹಮಯಿ ಕೃಷ್ಣ ತಮ್ಮ ಆರೋಪದ ಬಂದೂಕುಗಳನ್ನು ಅಧಿಕಾರಿಗಳ ವಿರುದ್ಧ, ಅದರಲ್ಲೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ತಿರುಗಿಸಿದ್ರು. ಇಷ್ಟಾಗುತ್ತಿದ್ದಂತೆ ಸ್ನೇಹಮಯಿ ಕೃಷ್ಣ ಅವರನ್ನು ನಟೇಶ್ ಕೊಟ್ಟ ದೂರಿನ ಆಧಾರದ ಮೇಲೆ ಬಂಧಿಸಲಾಗಿದೆ. ಆದರೆ ಇದು ದೂರು ಕೊಟ್ಟಿದ್ದಕ್ಕಾಗಿ ದೂರುದಾರನ ಕತ್ತು ಹಿಸುಕುವ ಪ್ರಯತ್ನವೋ ಅಥವಾ ನಿಜಕ್ಕೂ ಸುಳ್ಳು ದೂರುಗಳನ್ನೇ ಉದ್ಯಮ ಮಾಡಿಕೊಂಡು ಪ್ರಚಾರ ಪಡೆಯುತ್ತಿದ್ದ ವ್ಯಕ್ತಿಯ ವಿರುದ್ಧದ ಕ್ರಮವೋ ಎನ್ನುವುದು ಇನ್ನು ಕೆಲವೇ ದಿನಗಳಲ್ಲಿ ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಬಂಧನದ ಸುತ್ತಲೂ ಕೂಡ ಸಹಜವಾಗಿಯೇ ಅನುಮಾನಗಳಿದ್ದೇ ಇದ್ದಾವೆ. ಯಾಕಂದರೆ ದೂರುದಾರ ಪ್ರಭಾವಿಗಳ ವಿರುದ್ಧ ಈ ಹಿಂದೆ ದೂರು ನೋಡಿರುವಂಥವರು ಈಗ ಅವರ ವಿರುದ್ಧದ ದೂರಿನ ಕಾರಣಕ್ಕಾಗಿ ಬಂಧಿಸಲಾಗಿದೆ. ಈ ತ್ವರಿತಗತಿ ಎಲ್ಲ ವಿಚಾರವೂ ಕೂಡ ಬಹಳ ಮುಖ್ಯ. ಶಾಂತಿ ಬೇಡವೇ ಅಂತ, ಯಾಕಂದರೆ ಶಾಂತಿ ಸಭೆಯಲ್ಲೂ ಕೂಡ ಇವತ್ತು ಕಿರಿಕಾಗಿದೆ. ಶಾಂತಿ ಸಭೆಗೂ ಬಂದಿಲ್ಲ, ಗೈರು ಹಾಜರಾಗಿದೆ. ಶಿವಾಜಿ ಮೂರ್ತಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ, ಶಾಂತಿಗಾಗಿ ಜಿಲ್ಲಾಡಳಿತ ಇವತ್ತು ಶಾಂತಿ ಸಭೆಯನ್ನು ಕರೆದಿತ್ತು. ಆದರೆ ಶಾಂತಿ ಸಭೆಗೆ ಎಲ್ಲರನ್ನೂ ಕೂಡ ಆಹ್ವಾನಿಸಲಾಗಿತ್ತು. ವಿಶೇಷವಾಗಿ ಹಿಂದೂ ಮತ್ತು ಮುಸಲ್ಮಾನರನ್ನ ಸಂಘಟನೆಗಳವರನ್ನ ಕರೆಯಲಾಗಿತ್ತು. ಬಾಗಲಕೋಟೆ ಜಿಲ್ಲಾಡಳಿತದ ಹಿಂದೂ ಮತ್ತು ಮುಸ್ಲಿಂ ನಾಯಕರ ಸಭೆಯನ್ನು ಕರೆಯಲಾಗಿತ್ತು. ಶಾಂತಿಯನ್ನು ಕಾಪಾಡಬೇಕು, ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳಿಗೆ ಕೈ ಹಾಕಬಾರದು ಅನ್ನುವಂಥದ್ದು ಉದ್ದೇಶ. ಹಿಂದೂ ಸಮಾಜದ ಮುಖಂಡರಲ್ಲೂ ಕೂಡ ಜಿಲ್ಲಾಡಳಿತದ ಸಭೆಗೆ ಹಾಜರಾಗಿದ್ದರು. ಯಾರನ್ನ ಕರೆಯಲಾಗಿತ್ತು ಅವರು ಬಂದಿದ್ದರು. ಆದರೆ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆಗೆ ಬರಲಿಲ್ಲ. ಹೀಗಾಗಿ ಇವತ್ತಿನ ಶಾಂತಿ ಸಭೆ ಒಂದು ರೀತಿಯಲ್ಲಿ ಮೊಟಕುಗೊಂಡಂತೆ ಪೂರ್ಣ ಸ್ವರೂಪದ ಶಾಂತಿ ಸಭೆಯಾಗಿ ಅದು ನಡೆದಿಲ್ಲ. ಸಭಾಂಗಣದ ಹೊರಗೆ ನಿಂತಿದ್ದರೆ ಹೊರತು ಸಭೆಗೆ ಬರಲೇ ಇಲ್ಲ. ಮುಸಲ್ಮಾನರು ಬಂದಂಥವರು, ಮುಸ್ಲಿಂ ಸಮುದಾಯದ ಮುಖಂಡರುಗಳು ಬಂದಂಥವರು ಆ ಸಭೆ ನಡೀತಾ ಇದ್ದಂಥ ಸಭಾಂಗಣದ ಹೊರಗಡೆ ಇದ್ದರು. ಆದರೆ ಅವರು ಸಭೆಯ ಒಳಗಡೆ ಬರಲಿಲ್ಲ. ಅಸಹಾಯಕ ಸ್ಥಿತಿಯಲ್ಲಿ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಕುಳಿತಿದೆ. ಈ ಒಂದು ಬೆಳವಣಿಗೆಯಿಂದಾಗಿ ಪ್ರವಾಸಿ ಮಂದಿರದಲ್ಲಿ ಉಸ್ತುವಾರಿ ಸಚಿವರ ಭೇಟಿ ಮಾಡಿದ್ದಾರೆ. ಇದಾದ ನಂತರ ಮುಸ್ಲಿಂ ಮುಖಂಡರು ಹೋಗಿ ಅಲ್ಲಿ
RB ತಿಮ್ಮಾಪುರ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಘಟನೆಯ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಇಷ್ಟಕ್ಕೂ ಇಲ್ಲಿ ಬಾಗಲಕೋಟೆಯಲ್ಲಿ ಆಗಿರುವಂತಹ ಈ ಒಂದು ಬೆಳವಣಿಗೆಯ ನಂತರ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆಯನ್ನು ಇನ್ನೂ 4 ದಿವಸಗಳವರೆಗೆ ಮುಂದುವರಿಸಲಾಗುತ್ತೆ. ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹಾಕಲಾಗಿದೆ. ಸಭೆ ಸಮಾರಂಭ ಧರಣಿ ಮಾಡದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ಸಭೆ ಸಮಾರಂಭ ಮಾಡೋಂಗೆ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಕಿಲ್ಲಾಗಲ್ಲಿ ಪಂಕಾ ಮಸೀದಿ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ. ಹಾಗೂ ಕಲ್ಲು ತೂರಿದಂತಹ ಪ್ರಮುಖ ಆರೋಪಿ ತನ್ವೀರ್ ಸೇರಿ 8 ಮಂದಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಶಾಂತಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಕಡೆ ನಡೀತಾ ಇದೆ, ಈ ಬೆಳವಣಿಗೆಗಳು ಒಂದು ಕಡೆಯಲ್ಲಿ ನಡೀತಾ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ಶಾಂತಿ ಸಭೆಗೂ ಕೂಡ ಗೈರುಹಾಜರಾಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಇಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಪೊಲೀಸರು ಮತ್ತು ಸರ್ಕಾರದ ಜವಾಬ್ದಾರಿ ಅಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದು. ಎಲ್ಲ ಸಮುದಾಯಗಳು ಕೂಡ ಸಾಮರಸ್ಯದಿಂದ ಮುಂದೆ ಸಾಗುವಂತೆ ನೋಡಿಕೊಳ್ಬೇಕಾಗಿರೋದು ಕೂಡ ಸರ್ಕಾರದ